ಇಂದು ಕೋಲಾರದಲ್ಲಿ ಜಿಲ್ಲಾ ಭಾರತೀಯ ಜನತಾ ಪಕ್ಷದ ಕಾರ್ಯಕಾರಿಣಿ ಸಭೆ ನಡೆಯಿತು. ನಗರದ ರತ್ನ ಕನ್ವೆನ್ಷನ್ ಹಾಲ್ನಲ್ಲಿ ಸಂಸದ ಮುನಿಸ್ವಾಮಿ ನೇತೃತ್ವದಲ್ಲಿ ಸಭೆಯನ್ನು ಆಯೋಜನೆ ಮಾಡಲಾಗಿತ್ತು. ಸಭೆಯಲ್ಲಿ ನೂರಾರು ಕಾರ್ಯಕರ್ತರು ಭಾಗಿಯಾಗಿದ್ದು, ಮುಂದಿನ ಲೋಕಸಭಾ ಚುನಾವಣೆಯ ಸಿದ್ಧತೆ ಹಾಗೂ ಪಕ್ಷ ಸಂಘಟನೆ ಕುರಿತು ಸಭೆಯಲ್ಲಿ ಚರ್ಚಿಸಲಾಯಿತು. ಇವತ್ತು ನಾವು ಲೋಕಸಭಾ ಸದಸ್ಯರಾಗಲಿ ಇಲ್ಲಾಂದರೆ ಶಾಸಕರಾಗಲಿ ನಾವು ಹೋಗಿ ಪ್ರಮಾಣ ವಚನ ಸ್ವೀಕರಿಸೋಂಥ ಸಂದರ್ಭದಲ್ಲಿ ದೇಶದ ಅಖಂಡತೆಯನ್ನು, ದೇಶದ ಐಕ್ಯತೆಯನ್ನು ನಾವು ಎತ್ತಿ ಹಿಡಿತೀರಿ ಅನ್ನೋ ಲೆಕ್ಕಾಚಾರದಲ್ಲಿ ನಾವು ಅಲ್ಲಿ ಪ್ರಮಾಣ ವಚನ ಮಾಡ್ತೀವಿ. ಹಾಗಿರ್ತಕ್ಕಂಥ ಸಂದರ್ಭದಲ್ಲಿ ಈ ಕಾಂಗ್ರೆಸ್ ಪ್ರವೃತ್ತಿ ಏನಿದೆ, ಮೊದಲಿಂದನೇ ಬ್ರಿಟಿಷ್ ರೂಲ್ ಅವರು ಒಡೆದಾಳಂಥದ್ದು. ಹಿಂದೆಯಿಂದ ಏನು ಕಾಂಗ್ರೆಸ್ ಅವರು ನೆಹರುಯಿಂದ ಹಿಡಿದು ಇಂದಿರಾ ಗಾಂಧಿಯಿಂದ ಹಿಡಿದು ಅವ್ರು ಯಾವ ಥರ ಚೈನಾ ಜೊತೆಯಲ್ಲಿ, ಆಫ್ಘಾನಿಸ್ತಾನ ಜೊತೆಯಲ್ಲಿ ಮತ್ತು ಪಾಕಿಸ್ತಾನ ಜೊತೆಯಲ್ಲಿ, ಬಾಂಗ್ಲಾದೇಶ ಜೊತೆಯಲ್ಲಿ ಹೊಂದಾಣಿಕೆ ಮಾಡ್ಕೊಂಡು ಬರ್ತಾಯಿದ್ರು. ಅದೇ ರೀತಿಯಲ್ಲಿ ದಕ್ಷಿಣ ಭಾರತ ಮತ್ತು ಉತ್ತರ ಭಾರತ ಅಂತೇಳಿ ಡಿವೈಡ್ ಮಾಡಬೇಕಂತ ಏನು ಹೇಳಿದ್ದಾರೆ ಡಿ.ಕೆ. ಸುರೇಶರು, ಅದನ್ನು ನಾವು ಬಲವಾಗಿ ಖಂಡಿಸ್ತೀರಿ. ಅವ್ರು 27ನೇ ತಾರೀಕೇನವರು ಡೆಲ್ಲಿಯಲ್ಲಿ ಬಂದು ಹೋರಾಟ ಮಾಡ್ತೀನಿ ಅಂತ ಹೇಳ್ತಾರೆ. ಅವ್ರು ಇಲ್ಲಿಂದ ಅಲ್ಲಿ ಬರಬೇಕು. ನಾವೂ ಅಲ್ಲಿ ಹತ್ರ 303 ಜನ ನಾವು MP ಗಳಿರ್ತೀರಿ. ನಾವೂ ಹೋರಾಟ ಮಾಡೋದಕ್ಕೆ ಪ್ರತಿ ಡಿಸ್ಟಿಕ್ ಹೆಡ್ ಕ್ವಾರ್ಟರ್ಗಳಲ್ಲೂ ಅವ್ರ ಭ್ರಷ್ಟಾಚಾರ 6 ತಿಂಗಳಿಂದ 7 ತಿಂಗಳಿಂದ ಅವ್ರು ಮಾಡಿರ್ತಕ್ಕಂಥ ಭ್ರಷ್ಟಾಚಾರ ಇವತ್ತು ಏನೇನಾಗಿದೆ, ಯಾವ ರೀತಿ ಅವ್ರ ಪಾರ್ಟಿಯಲ್ಲಿರ್ತಕ್ಕಂಥ ಮಾಜಿ ಶಾಸಕರುಗಳಾಗಿರ್ಬೋದು, ಮಾಜಿ ಮಂತ್ರಿಗಳಾಗಿರ್ಬೋದು ಭ್ರಷ್ಟಾಚಾರದಲ್ಲಿ ತೊಡಗಿದ್ದಾರೆ ಕಾಂಗ್ರೆಸ್ ಸರ್ಕಾರ ಅಂತ ಹೇಳ್ತಾ ಇರ್ತಕ್ಕಂಥದ್ದು, ಅದನ್ನು ನಾವು ಜನಗಳಿಗೆ ಹೇಳ್ತೀರಿ. ಮತ್ತು ಬ್ಲಾಕ್ ಮೇಲ್ ಮಾಡ್ತಾ ಇರ್ತಕ್ಕಂಥದ್ದು, ಇವ್ರ ಗ್ಯಾರಂಟಿಗೆ ಯಾವುದೇ ವಾರಂಟಿ ಇಲ್ಲ ಅಂತೇಳಿ ಜನರಿಗೆ ನಾವು ತಿಳಿಸೋಂಥ ಕೆಲಸ ಮಾಡ್ತೀವಿ. ಪ್ರತಿಯೊಂದನ್ನು ಕೊಟ್ಟಿದ್ದೀರಿ. ಕಾಂಗ್ರೆಸ್ ಹೇಳಿರ್ತಕ್ಕಂಥ 5 ಗ್ಯಾರಂಟಿಗಳೇನಿದೆ ಅದಕ್ಕೆ ವಾರಂಟಿನೂ ಇಲ್ಲ, ಏನಿಲ್ಲ. ಬಾಲಕೃಷ್ಣ ಗೌಡರು ಹೇಳ್ತಾ ಇದ್ದಾರೆ, ನೀವು ನಮ್ಗೆ ಯಾವ್ಯಾವ ಊರುಗಳಲ್ಲಿ ಓಟ್ ಹಾಕಿದ್ರೆ ಅಲ್ಲಿ ಮಾತ್ರ ಕೆಲಸ ಮಾಡ್ತೀರಿ, ಲೋಕಸಭಾ ಚುನಾವಣೆಯಲ್ಲಿ ನಮ್ಗೆ ಓಟ್ ಹಾಕಿಲ್ಲ ಅಂದರೆ ಈ ಗ್ಯಾರಂಟಿಗಳನ್ನ ವಾಪಸ್ ತಗೋತೀರಿ ಅನ್ನೋ ಲೆಕ್ಕಾಚಾರದಲ್ಲಿ ಜನಗಳನ್ನ ಬ್ಲಾಕ್ ಮೇಲ್ ಮಾಡ್ತಾ ಇರ್ತಕ್ಕಂಥ ಕಾಂಗ್ರೆಸ್ಗೆ ಇಡೀ 60 ವರ್ಷದಿಂದ ಅವ್ರ ಕೈನಲ್ಲಿ ಏನು ಡೆವಲಪ್ಮೆಂಟ್ ಕೆಲಸಗಳನ್ನು ಮಾಡಿಲ್ಲ. ಸನ್ಮಾನ್ಯ ನರೇಂದ್ರ ಮೋದಿ ಅವರು ಮಾಡಿರ್ತಕ್ಕಂಥ ಡೆವಲಪ್ಮೆಂಟ್ ವರ್ಕ್ಸ್ ಇರ್ಬೋದು, ಯೋಜನೆಗಳಿರ್ಬೋದು, ಜನಸಾಮಾನ್ಯರಿಗೂ ತಲುಪಿದೆ. ಅದು ನಾವು ಎಲ್ಲರೂ ಫಲಾನುಭವಿಗಳೇ. ಆಯುಷ್ಮಾನ್ ಭಾರತ್ ಕಾರ್ಡ್ ಕೊಟ್ಟಿದ್ರಿ, ಕಿಸಾನ್ ಸನ್ಮಾನ್ ಯೋಜನೆ ಕೊಟ್ಟಿದ್ರಿ, ಮುದ್ರಾ ಯೋಜನೆ ಕೊಟ್ಟಿದ್ರಿ, ವಂದೇ ಭಾರತ್ ಟ್ರೈನ್ ಕೊಟ್ಟಿದ್ರಿ, ನ್ಯಾಷನಲ್ ಹೈವೇ ರೋಡ್ಗಳು ಮಾಡಿದ್ರಿ, ಪ್ರಧಾನ ಮಂತ್ರಿ ಗ್ರಾಮ ಸಡಕ್ ಯೋಜನೆಯಲ್ಲಿ 176 ಕಿಲೋಮೀಟರ್ ರಸ್ತೆ ಮಾಡಿದಿರಿ, ನಮ್ಮಲ್ಲಿ ವ್ಯಾಕ್ಸಿನೇಷನ್ ಕೊಟ್ಟಿದ್ರಿ, ಗರೀಬ್ ಅನ್ನಭಾಗ್ಯ ಯೋಜನೆಯಲ್ಲಿ ಅಕ್ಕಿ ಕೊಟ್ಟಿದ್ದೀರಿ, ಮಾತೃವಂದನಾ ಕಾರ್ಯಕ್ರಮದಲ್ಲಿ ಬಾಳೆತೆರು ಮತ್ತು ಗರಂ ನೀರಿಗೆ ಹಾಲು ಮತ್ತು ಬಟ್ಟೆ ಇದನ್ನೆಲ್ಲ ಕೊಡ್ತಾ ಇದ್ದೀರಿ. ನಮ್ಮಲ್ಲಿ ಟಾಯ್ಲೆಟ್ಗಳನ್ನು ಕೊಟ್ಟಿದ್ದೀರಿ, 5 kg ಅಕ್ಕಿ ಕೊಟ್ಟಿದ್ದೀರಿ, ಟ್ರೈನ್ಗಳನ್ನು ಕೊಟ್ಟಿದ್ದೀರಿ, ಹೊಸದಾಗಿ ಎಲೆಕ್ಟ್ರಿಕ್ ಟ್ರೈನ್ ಮಾಡಿದಿರಿ. ಡ್ಯಾಶ್ ಹೇಳಿಲ್ಲ, ನಾವು ಹೈಕಮಾಂಡ್ ಏನು ತೀರ್ಮಾನ ತಗೊಳ್ತಾ ಅದನ್ನು ನಾವು ಅವರವರ ವೈಯಕ್ತಿಕ ಅಭಿಪ್ರಾಯ ಅಲ್ಲ. ನಿನ್ನೆ ಸಭೆ ನಡೆದ ಅಲ್ಲ ಸರ್, ನಿನ್ನೆ ಟಿಕೆಟ್ ಆದರೆ ಅವ್ರು ಕೆಲಸ ಮಾಡಬೇಕು, ಅವ್ರ ಟಿಕೆಟ್ ಆದರೆ ನಾವು ಕೆಲಸ ಅಲ್ಲ. ನಿನ್ನೆ ಕುಮಾರಸ್ವಾಮಿ ಅವ್ರ ಜೊತೆ ಚರ್ಚೆ ಮಾಡಿದ್ದಾರೆ ಸರ್. ನಮ್ಮ ಪಕ್ಷದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಸಾಮಾನ್ಯ ಕಾರ್ಯಕರ್ತರನ್ನು ಟಿಕೆಟ್ ಕೇಳೋವಂಥ ಅಧಿಕಾರ ಇದ್ದೇ ಇರುತ್ತೆ. ಯಾರು ಬೇಕಾದ್ರೂ ಅವರ ಅಭಿಪ್ರಾಯಗಳನ್ನು ತಿಳಿಸೋದಕ್ಕೆ ಇಲ್ಲಿ ಸ್ವತಂತ್ರ ಇದೆ. ಇದು ಕಾಂಗ್ರೆಸ್ ಪಾರ್ಟಿ ಅಲ್ಲ, ಭಾರತೀಯ ಜನತಾ ಪಾರ್ಟಿ. ಕೇಳ್ಬೋದು, ವಿಷಯನೂ ತಿಳಿಸ್ಬೋದು. ಒಂದು ವೇಳೆ ಏನಾದರೂ ತಪ್ಪಾಗಿದ್ದರೆ ಅದ್ರ ಬಗ್ಗೆ ಹೈಕಮಾಂಡಿಗೆ ವಿಷಯ ತಿಳಿಸೋದ್ರಲ್ಲಿ ಅದರಲ್ಲಿ ತಪ್ಪೇನಿಲ್ಲ. ಅಲ್ಲ, ಕೇಳ್ಬೋದು ಅಂತ ಹೇಳಿದ್ನಲ್ಲ, ಸಾಮಾನ್ಯ ಕಾರ್ಯಕರ್ತರನ್ನು ಟಿಕೆಟ್ ಕೇಳ್ಬೋದು. ಅದಕ್ಕೆ ಹೈಕಮಾಂಡ್ ಏನು ತೀರ್ಮಾನ ತಗೋತಾರೆ ಅದು ಬದಲಾಗಿ ಕಾಂಗ್ರೆಸ್ ಪಕ್ಷದ ಮುಖ್ಯಮಂತ್ರಿನೇ ಕೇಳ್ತಾ ಇದ್ದಾರೆ. ನಾನು ಹೈಕಮಾಂಡ್ ಏನು ಹೇಳ್ತಾರೆ ಅದನ್ನು ಮಾಡ್ತೀನಿ. BJP ಗೆಲ್ಲಿಸ್ತೀನಿ. ಅಲ್ಲ ಸರ್, ನೀವು ಮಂದಟ್ ಮಾಡ್ತಾ ಇಲ್ವಾ ಅಂತ ಹೇಳ್ಬಿಟ್ಟು ಯಾರಿಗೆ? ಹೈಕಮಾಂಡ್ಗೆ ನೀವು ಹಾಲಿ ಸಂಸದರಾಗಿದ್ದೀರಿ ಮತ್ತು ಇಲ್ಲಿನ ಪರಿಸ್ಥಿತಿ ಬಗ್ಗೆ ಮಂದಟ್ ಮಾಡ್ತಾ ಇಲ್ವಾ ಅಂತ ಹೇಳಿ. ನಮ್ಮ ಕೋಲಾರ ಜಿಲ್ಲೆ ಏನು 1989 ಇಲ್ಲಿ ಯಾವ ಥರ ಎಲೆಕ್ಷನ್ ನಡೆದಿದೆ, ಲೋಕಸಭಾ ಚುನಾವಣೆಗಳು ಏನೇನು ನಡೆದಿದೆ ಅಂತೇಳಿ ಹೈಕಮಾಂಡ್ಗೆ ನಾವು ಹೇಳೋದಲ್ಲ, ಅವ್ರಿಗೆ ಎಲ್ಲ ವಿಷಯ ಗೊತ್ತಿರೋದ್ರಿಂದ ಇಡೀ ನಮ್ಮ ದೇಶದಲ್ಲಿರ್ತಕ್ಕಂಥ ಪ್ರತಿಯೊಂದು ಲೋಕಸಭಾ ಕ್ಷೇತ್ರದ ಹಿಸ್ಟ್ರಿ ಅವ್ರ ಹತ್ರ ಇರೋದ್ರಿಂದ ಅವ್ರಿಗೆ ನಾವು ಹೇಳೋಂಥದ್ದೇನು ಅದು ಪಕ್ಷ ತೀರ್ಮಾನ ತಗೊಳ್ಳುತ್ತೆ. ಅಲ್ಲ ಸರ್, ನೀವೇನು ಒತ್ತಾಯ ಮಾಡ್ತಾ ಹಾಲಿ ಸಂಸದರು ನೀವು, ಈಗ ಅವರು ಒತ್ತಾಯ ಮಾಡ್ತಿದ್ದಾರೆ, ನಾವು 3 ಕ್ಷೇತ್ರದಲ್ಲಿ ಇದ್ದೀವಿ ಅಂತ. ನಮ್ಮದು ಭಾರತೀಯ ಜನತಾ ಪಾರ್ಟಿ ಹೋಗಿ ಅಲ್ಲಿ ಲಾಬಿಗಳು ಮಾಡೋಂಥದ್ದು ಇದು ಮಾಡೋಂಥದ್ದು ಆ ಲೆಕ್ಕಾಚಾರದಲ್ಲಿ ಏನಿಲ್ಲ. ನಮ್ಮಲ್ಲಿ ಪಕ್ಷ ಯಾರು ಕೆಲಸ ಮಾಡಿರ್ತಾರೆ, ಯಾವ ಥರ ಇದು ಮಾಡಬೇಕು ಏನು ಅಂತೇಳಿ ಪಕ್ಷ ತೀರ್ಮಾನ ತಗೊಳ್ಳೋದ್ರಿಂದ ನಾವು ಅಲ್ಲಿ ಲಾಬಿ ಮಾಡಿ ಟಿಕೆಟ್ ಕೇಳೋಂಥದ್ದು ಇನ್ನೊಂದು ಗೊತ್ತೇನಿಲ್ಲ. ನಮ್ಮ ಪಕ್ಷದಲ್ಲಿ ಹೈಕಮಾಂಡು ಏನು ಮಾಡಿದರೆ ಸರಿ ಹೋಗುತ್ತೆ ಅಂತೇಳಿ ಅವ್ರು ನಿರ್ಧಾರ ತಗೋತಾರೆ, ಅದಕ್ಕೆ ನಾವೆಲ್ಲ